ಉತ್ತರ ಕರ್ನಾಟಕದ ಒಬ್ಬ ಶಾಸಕ ಅದಾನ್ರಿ. ವಿಜಯನಗರದ ಶಾಸಕ, ವಿಜಯಪುರದ ಶಾಸಕ, ವಿಜಾಪುರದ ನಗರದ ಶಾಸಕ ಅದಾನ. ನಾವು ಭಾಳ ಗೌರವಾನ್ವಿತ ಶಾಸಕರೇ, ಮಾನ್ಯರೇ ಅಂತಿದ್ವಿ. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ ಆ ಶಾಸಕನ ಬಗ್ಗೆ. ಈಗ ಆ ಶಾಸಕ ಯಾವಾಗ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದರೂ ಸಹಿತ ತನ್ನದೇ ಪಕ್ಷದ ಧುರೀಣರನ್ನು ಬೇಯುವುದು, ಕೇಂದ್ರದ ಹೈಕಮಾಂಡನ್ನು ಬೇಯುವುದು, ಹಿಂದೂ ಮುಸ್ಲಿಮನ ಬೇಯುವುದು, ಮುಸಲ್ಮಾನರನ್ನು ಬೆಳಿಗ್ಗೆ ಬೇಯುವುದಿಲ್ಲ, ಸಾಯಂಕಾಲವರೆಗೆ ಅವನು ತಿಂದದ್ದು ಊಟ ಅರಗುವುದಿಲ್ಲ. ಯಾವಾಗ ನೋಡಿದರೆ ಮುಸಲ್ಮಾನ ವಿರೋಧಿ. ಆ ಮುಸಲ್ಮಾನರು ಏನು ಮಾಡ್ಯಾರ ಅವನಿಗೆ ಏನು ಗೊತ್ತಿಲ್ಲ. ಆದರೆ ಇವತ್ತು ವಿಜಯನಗರ ವಿಜಾಪುರದ ಅಲ್ಲಿಯೇ ಇದ್ದಂಥ ಒಬ್ಬ ನ್ಯಾಯವಾದಿ ಅಟಂಬಾಂಬ ಹಾಕ್ಯಾನ್ರಿ. ಆ ನ್ಯಾಯವಾದಿ ಇನ್ನು ಬಸನಗೌಡ ಪಾಟೀಲ್ ಯತ್ನಾಳದ ಏನು ಭಾಂಡೆ ಹೊಡಿತೈತಿ ಗೊತ್ತಿಲ್ಲ. ಎಷ್ಟೋ ಮಂದಿ ಇದು ಹಗರಣಗಳು ಹೊರಗೆ ಬಿದ್ದಾವೆ ಸಿಡಿ ಹಗರಣದಿಂದ. ಎಷ್ಟು ಮಂದಿ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿರಿ. ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿರಿ ಅಂದಮೇಲೆ ನೀವು ಮಾಡಿದ ಭಾನಗಡಗಳು ಅದಾವಂಥೇಳಿ ತಡೆಯಾಜ್ಞೆ ತಂದಿರಲ್ರಿ. 20ಕ್ಕೆ ಹೆಚ್ಚು ಶಾಸಕರು, ಮಾಜಿ ಮಂತ್ರಿಗಳು, ಹಾಲಿ ಸಂಸದರು ಸಹಿತ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿರಿ. ಹಂಗಾದ್ರೆ ನಿಮ್ಮ ಏನು ಪಲ್ಲಂಗದ ಆಟದ ಸಿಡಿಗಳು ಅದಾವು, ಏನು ಮುಂಬಾಗಿಲು ಹಿಂಬಾಗಿಲು ಸಿಡಿಗಳು ಅದಾವ ಅಂತ ಹೇಳಿ ಅನ್ರಿ ಅವ್ನು ನ್ಯಾಯವಾದಿ. ಆ ವಕೀಲ ಗುಡಿಗಾನಿಗೆ ವಿಜಯನಗರದ ವಿಜಾಪುರದಾಗ, ಆ ವಿಜಾಪುರ ನಗರದಾಗ ಆ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಾಯಿ ಮುಚ್ಕೊಂಡು ಸುಮ್ಕೊಂಡಬೇಕು. ಇಲ್ಲದಿದ್ದರೆ ಇನ್ನು ಸಿಡಿ ಬಿಡುಗಡೆ, ನ್ಯಾಯಾಲಯದ ನಿರ್ಣಯ, ನ್ಯಾಯಾಲಯದ ತಡೆಯಾಜ್ಞೆ ಹಿಂತಕ್ಕೊಂಬರ್ಬೇಕು. ನೋಡ್ರಿ, ಅವಾಗ ರಾಜ್ಯದ ಜನತೆಗೆ ಒಂದು ಸುದ್ದಿ ನಾವು ಸ್ಫೋಟಕ ಕೊಡ್ತೀವಿ ಅಂದಾನ ನ್ಯಾಯವಾದಿ. ಇದೇ ವಿಜಾಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳದ ಸಿಡಿ ನೋಡೋ ಸಲುವಾಗಿ ರಾಜ್ಯಾದ್ಯಂತ ಕುತೂಹಲದಿಂದ ಕೂತಾರೀಗ. ಈಗ ಆ ನ್ಯಾಯವಾದಿ ಯಾವಾಗ ಸಿಡಿ ಬಿಡುಗಡೆ ಮಾಡ್ತಾನೆ, ನ್ಯಾಯಾಲಯದ ಆದೇಶ ಏನೈತಿ, ನ್ಯಾಯಾಲಯದ ತಡೆಯಾಜ್ಞೆ ಯಾವಾಗ ತೆರವು ಆಕೈತಿ, ಇನ್ನು ಆ ನ್ಯಾಯವಾದಿನೂ ಹೋರಾಟ ಮಾಡ್ಬೇಕಿರಲ್ಲ. ಇನ್ನು ಆ ನ್ಯಾಯವಾದಿ ಆ ನ್ಯಾಯಾಲಯದ ತಡೆಯಾಜ್ಞೆ ತೆರವುಗೊಳ್ಳೋ ಸಲುವಾಗಿ ಯಾವ ರೀತಿ ಕಾನೂನಿನ ಹೋರಾಟ ಮಾಡಿ ಈ ಬಸನಗೌಡ ಪಾಟೀಲ್ ಯತ್ನಾಳನ ಹಗರಣ ಮತ್ತು ಸಿಡಿ ಬಿಡುಗಡೆ ಮಾಡೋ ಸಲುವಾಗಿ ರಾಜ್ಯದ ಜನತೆಗೆ ಯಾವ ಅಟಂಬಾಂಬ ತೋರಿಸ್ತಾನೇನ ಕಾದು ನೋಡ್ಬೇಕಲ್ರಿ. ಆ ವಕೀಲ ಮಾತಾಡಿದ್ದು ತೋರ್ಸಾಕತ್ತೇನೆ. ಆದ್ರೆ ಈ ಬಸನಗೌಡ ಪಾಟೀಲ್ ಆ ನ್ಯಾಲಿಗೆ ಮೆದುಳಕ್ಕೆ ಲಿಂಕ್ ಇಲ್ಲದಂಥ ವ್ಯಕ್ತಿ ಯಾವಾಗ ನೋಡಿದರೂ ಸಹಿತ ಆ ಮುಸಲ್ಮಾನರ ಬಗ್ಗೆನೇ ಬೆಳಗಿಂದ ಸಾಯಂಕಾಲ ತನಕ ಬೇಯುವುದು. ಈ ಮಹಾನ್ ವ್ಯಕ್ತಿ ಬಹಳ ಅಧ್ಯಯನ ಪಾರಂಗತ ಮಾತಾಡ್ತಾನೆ. ಆದ್ರೆ ಈ ವಕಫದ ಒಂದು ₹100 ಕೊಟ್ಟರೆ ಒಂದು ಪುಸ್ತಕ ಸಿಗ್ತೈತಿ. ವಕಫ್ ಅಂದ್ರೆ ಏನು, ವಕಫ್ ಅಂದರೆ ಯಾರು ಕೊಟ್ಟವರು, ವಕಫದ ಆಸ್ತಿ ಎಲ್ಲಿಂದ ಬಂತು, ಯಾರಿಂದ ಬಂತು, ಯಾವಾಗ ಬಂತು, ಎಲ್ಲಿಂದ ಏನು ಬಂತು, ಆ ಆಸ್ತಿ ಯಾರಿಗಾಗಿ ಕೊಟ್ಟರು, ಎದಕ್ಕಾಗಿ ಕೊಟ್ಟರು ಅನ್ನೋದು ಒಂದು ಸಂಕ್ಷಿಪ್ತ ಒಂದು ಪುಸ್ತಕ ಸಿಗ್ತೈತಿ. ಬಸನಗೌಡ ಪಾಟೀಲ್ ಯತ್ನಾಳ್ ಭಾಳ ಮಹಾತ್ಮರ ಬಗ್ಗೆ, ಮಹಾನ ವೇದಾಂತ ಬಗ್ಗೆ ಭಾಳ ಮಾತಾಡ್ತೀರಿ. ಆ ಪುಸ್ತಕನೂ ಅಧ್ಯಯನ ಮಾಡೇ ಬರ್ಬೇಕಲ್ಲ ಪಬ್ಲಿಕ್ದಾಗ. ಆ ಪತ್ರಕರ್ತರನ್ನು ಹಿಗ್ಗಮುಗ್ಗ ಬೇಯ್ತೀರಿ, ನೀವು ಅದನ್ನು ಹೊಡಿತೀರಿ, ಇದನ್ನು ತೋರಿಸ್ತೀರಿ, ಅದನ್ನು ತೋರಿಸ್ತೀರಿ ಅಂತೇಳಿ ನೀವು ಹೆಂಗೆ ಹೇಳ್ತೀರಿ ಹಂಗಂಗೆ ಹೊಡ್ಯಾವ್ರ. ಮತ್ತು ಪತ್ರಕರ್ತರಿಗೂ ಸಹಿತ ಎದ ಬಿದ್ದು ಮಾತಾಡಿದ್ರೆ ಹೆಂಗೆ ರೀ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಏನು ಒಂದು ವಾರದಿಂದ ಗುಡುಗು ಹಾಕೋದು, ಆ ಗುಡುಗಿಗೆ ತಣ್ಣೀರು ಎರಚಿದಂಥ ಇದೇ ವಿಜಾಪುರ ನಗರದ ವಕೀಲ ಏನು ಗುಡುಗ್ಯಾನ, ಆ ವಕೀಲನ ಹತ್ತಿರ ಸಹಿತ ಏನು ಬಂಡವಾಳ ಇನ್ನು ಐತಿ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳದ ಮುಖವಾಡ ಕಳಿಸಿ ಬೀಳೋದು, ರಾಜ್ಯ ನೋಡೋದು ಬೆಚ್ಚಿ ಬೀಳುವಂಥ ಸ್ಫೋಟಕ ಸುದ್ದಿ ಅಂಥೇಳಿ ಇದ ಮಾಧ್ಯಮದವ್ರು ರಾತ್ರಿ ಹಗಲಿ ಹೊಡಿತಾರೆ. ಯಾಕಂದ್ರೆ ಮಾಧ್ಯಮದವ್ರನ್ನೂ ಬಿಟ್ಟಿಲ್ಲ, ರಾಜಕಾರಣಿ ಬಿಟ್ಟಿಲ್ಲ, ತನ್ನದೇ ಆದಂಥ ಹಿರಿಯ ಮಾಜಿ ಮುಖ್ಯಮಂತ್ರಿ, ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ BJPಯ ಕಮಲ ಅರಳಿಸಿದಂಥ ಯಡಿಯೂರಪ್ಪನ ಸಹಿತ ಬಿಟ್ಟಿಲ್ಲ. ಅದೇ ವಿಜಯೇಂದ್ರ ಇನ್ನು ಮುಂದಿನ ಸಾರಥಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗತಾನೆ. ಅದನ್ನು ಕಣ್ಣಾರೆ ನೋಡ್ತಾನೆ ಇದ ಬಸನಗೌಡ ಪಾಟೀಲ್ ಯತ್ನಾಳ್. ಇಲ್ಲಿ ಒಂದು ಮತ್ತೊಬ್ಬ ಶಾಸಕನ ಆರಿಸಿ ತರುವಂಥ ಶಕ್ತಿ ಇಲ್ಲ ಈ ಮಹಾನುಭಾವನಿಗೆ. ಅಂಥದ್ದೇನು ಹೈಕಮಾಂಡದ ಪವರೂ ಇಲ್ಲ. ಹೈಕಮಾಂಡ್ದಾಗೂ ಏನೂ ಅಲ್ಲಿ ಹಿಂಬಾಲ ಒಂದು 10 ಶಾಸಕರನ್ನ ಕರ್ಕೊಂಬ ಅಂದ್ರೆ ಅದೂ ಇಲ್ಲ. ಆ ಮಹಾಸ್ವಾಮಿಗಳ್ನೂ ಬೇಯುವುದು, ಆ ಮುಸಲ್ಮಾನರನ್ನು ಬೇಯುವುದು, ಆ ಸಾಬ್ರಂತ ಅನ್ನೋದು
ಬರೇ ಶತ್ರು ರಾಷ್ಟ್ರದ ಹೆಸರು ಬಾಯಾಗ ಮ್ಯಾಗಿಂದ ಮ್ಯಾಗ ತಗೊಂಡ ಆ ಶತ್ರು ರಾಷ್ಟ್ರಕ್ಕೆ ಮತ್ತಷ್ಟು ಜೀವ ತುಂಬುವಂಥ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ವರ್ಗ ನರಕದ ಬಗ್ಗೆ ಮಾತಾಡ್ತಾನೆ. ಈಗ ಆ ನ್ಯಾಯವಾದಿ ಇನ್ನು ಯಾವ ರೀತಿ ಇನ್ನು ಬಹಿರಂಗಗೊಳಿಸ್ತಾನ, ನ್ಯಾಯಾಲಯದ ಆದೇಶ ಏನೈತಿ ಅದರ ಬಗ್ಗೆ ಅಧ್ಯಯನ ಮಾಡಿ ಇನ್ನು ತೆರವು ಹೆಂಗೆ ಆಗಬೇಕು, ಹೆಂಗೆ ಮಾಡಿಸಬೇಕು, ಏನು ಮಾಡಬೇಕು. ಹಂಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ನೀವು ಯಾವುದೇ ಹಗರಣ ಇಲ್ಲ, ನೀವು ಭಾಳ ಶುದ್ಧದಿರಿ, ಬೆಳ್ಳಗೆ ಹಾಳಂಗದಿರಿ, ಪಾರದರ್ಶಕವಾದ ಕನ್ನಡಿ ಹಂಗದಿರಿ. ಮತ್ತು ನ್ಯಾಯಾಲಯ ತಡೆಯಾಜ್ಞೆ ತೊಗೊಂಡು ಅದನ್ನು ಹೇಳ್ಬೇಕಾಗಿತ್ತಲ್ಲ, ಜನರಿಗೆ ನ್ಯಾಯಾಲಯ ತಡೆಯಾಜ್ಞೆ ತೊಗೊಂಡಿದ್ದು. ಇನ್ನು ನ್ಯಾಯಾಲಯ ತಡೆಯಾಜ್ಞೆ ತೊಗೊಳಕ್ಕಿಂತ ಮುಂಚಿತನೇ ಹೇಳಬೇಕಾಗಿತ್ತು, ನಂದು ಏನಾರು ಇದ್ರೆ ಬಿಡ್ರಿ ಅಂತೇಳಿ. ಇನ್ನು ಅದು ಎಲ್ಲರೇ ಬಿಟ್ರೆ ಸುರಬಾನ. ಇನ್ನು ಏನಾಕೈತಿ ಇದು, ಈ ಪರಿಸ್ಥಿತಿಯಲ್ಲಿ ಶಾಸಕ ಸ್ಥಾನ ಹೋಗ್ತೈತಿ, ಮುಂದೆ ಶಾಸಕವೂ ಆಗೋದಿಲ್ಲ, ಅದು ಭವಿಷ್ಯ ಅಂತೂ ಮುಂದೆ ಬರೆದಿದ್ದೈತಿ. ಅಲ್ಲಿಯ ಜನತೆ ಎಷ್ಟೊಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಅದಾರ ರೀ. ವಿಜಾಪುರದಾಗ ನಮ್ಮದು ಭಾಳ ನಂಟ, ಪದೇ ಪದೇ ಹೋಗ್ತಿರ್ತೀವಿ ನಾವು. ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಅದಾರ. ಅವ್ರು ವ್ಯಾಪಾರ ಅವ್ರು ಮಾಡ್ತಾರೆ, ಇವ್ರು ವ್ಯಾಪಾರ ಅವ್ರು ಮಾಡ್ತಾರೆ, ಅವ್ರ ಜಮೀನು ಇವ್ರ ಜಮೀನು ಅವ್ರ ಜಮೀನು. ಇವೆಲ್ಲ ಭಾವೈಕ್ಯತೆ ಸಂಕೇತ. ಅನ್ನ ಬಸವಣ್ಣನ ನಾಡಿನಲ್ಲಿ ಹುಟ್ಟಿದಂಥ, ಸೂಫಿ ಸಂತರ ನಾಡಿನಲ್ಲಿ ಹುಟ್ಟಿದಂಥ ಈ ಬಸನಗೌಡ ಪಾಟೀಲ್ ನಾಲಿಗೆ ಮತ್ತು ಮೆದುಳು ಯಾಕೆ ಲಿಂಕ್ ಇಲ್ಲ? ಇದೇ ರೀತಿ ಬೊಗಳ್ಕೊತ ಹೋದ್ರೆ ಆ ಮುಸಲ್ಮಾನರ ಶಾಪನೂ ಹತ್ತುದು, ಮಹಾಸ್ವಾಮಿಗಳ ಶಾಪನೂ ಹತ್ತುದು, ಪಂಡಿತರ ಶಾಪನೂ ಹತ್ತುದು, ವೇದಾಂತ ವ್ಯಕ್ತಿಗಳನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡು ಬೇಯುವುದು ಹತ್ತುದು, ಹಿರಿಯ ರಾಜಕಾರಣಿ ಯಡಿಯೂರಪ್ಪನ ಶಾಪು ಹತ್ತುದು, ವಿಜಯೇಂದ್ರನ ಶಾಪು ಹತ್ತುದು. ಬರೇ ಬೆಳಿಗ್ಗೆ ಎದ್ದು ಕೊಳ್ಳೆ ಬೇಯುವುದು. ಯಾಕೆಂದರೆ ಯಾವುದೋ ಅಧಿಕಾರ ಸಿಕ್ಕಿಲ್ಲಲ್ಲ. ಒಂದು ನರಿ ಇರ್ತೈತಿ, ಜನಕಲೊಮ್ಮೆ ಕತೆ ಹೇಳಿದ್ನಿ, ಅದಕ್ಕೆ ಹೊಟ್ಟೆ ಹಸುವಾಗಿರ್ತೈತಿ, ಅದಕ್ಕೆ ದ್ರಾಕ್ಷಿ ತಿನ್ನಕ್ಕೆ ಹೋಗ್ತೈತಿ, ಅದು ದ್ರಾಕ್ಷಿ ನಿಲ್ಕಂಗಿಲ್ಲ. ದ್ರಾಕ್ಷಿ ನಿಲ್ಕಲ್ದಾಗಂತೆ ಮಂದಿ ಹೇಳ್ಕೊತ ಹೋಗ್ತೈತಿ ಅದು ಹುಳು ಅದಾವ ಅಂತೇಳಿ. ಹಿಂಗೆ ಎದವಾ ತದವಾ ಬೇಕೋತ ಹೋಗುವಂಥ ಈ ಬಸನಗೌಡ ಪಾಟೀಲ್ ಯತ್ನಾಳ ಬಗ್ಗೆ ಆ ವಿಜಯಪುರದ ನ್ಯಾಯವಾದಿ ಏನು ಸ್ಫೋಟಕ ವಿಷಯ ಹೇಳ್ಯಾನ ಅದನ್ನು ಮತ್ತೊಮ್ಮೆ ತೋರ್ಸಾಕತ್ತನ್ನು ನೋಡ್ತೀರಿ. ಅದನ್ನು ನೋಡಿದ ತಕ್ಷಣ ಈ ಶಾಸಕ ಮಹಾಶಯನಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ, ಭಾವೈಕ್ಯತೆಯ ಮನಸ್ಸು ಆ ಶಾಸಕನಿಗೆ ಬರಲಿ. ಪ್ರಮಾಣ ವಚನ ತೆಗೆದುಕೊಳ್ಳುವಾಗ ಒಂದೇ ಧರ್ಮದ ಪ್ರಮಾಣ ವಚನ ತಗೋತಾನೋ, ಸಂವಿಧಾನವನ್ನು ಸರ್ವಧರ್ಮದ ಸಂಕೇತ, ಸಂವಿಧಾನ ಸಮಾನತೆಯ ಗ್ರಂಥ, ಭಾರತ ದೇಶದ ಪವಿತ್ರ ಗ್ರಂಥ ಅಂದರೆ ಸಂವಿಧಾನ. ಆ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವತ್ತು ಶಾಸಕ ಆಗಿದ್ದು ಇದೇ ರೀತಿ ವಾದ ಮಂಡನೆ ಮಾಡಿದರೆ ಶಾಸಕ ಸ್ಥಾನ ಸಹಿತ ಅನರ್ಹಕೈತಿ. ಈ ಹಿಂದಕಲೇ ಆಗ್ಯಾವು ಬಸನಗೌಡ ಪಾಟೀಲ್ ಯತ್ನಾಳ್. ಇನ್ನು ಬಾಯಿ ಮುಚ್ಕೊಂಡು ಸುಮ್ಮಕೊಂಡಬೇಕು. ಆ ವಕೀಲ ಹೇಳಿದ್ದ ಮತ್ತೊಮ್ಮೆ ಕೇಳ್ರಿಪ್ಪ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಮಹಾಜನತೆ, ಶಾಂತಪ್ರಿಯ ಜನತೆ, ಈ ಭಾವೈಕ್ಯತೆ ಕೆಡಿಸುವಂಥ ಈ ಶಾಸಕನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಹಾಕಿರಿ. ಖಡಕ ಜವಾರಿ ಕಾಕನ ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡಿರಿ. ಮತ್ತೊಂದು ಸವಿಸ್ತಾರವಾದ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ. ಒಳಗೆ ಹಾಕೋ ವ್ಯವಸ್ಥೆ ಮಾಡ್ತೇವೆ. ಈ 4 ವರ್ಷ ಬಾಯಿ ಮುಚ್ಕೊಂಡು ಇರಲಿಲ್ಲ ಅಂದರೆ ಅವ್ರೇನು ಬೆಂಗಳೂರಿನಾಗ ಸ್ಟೇ ತೊಗೊಂಡು ಬಂದಾರಲ್ಲ, CD ನಮ್ಮಲ್ಲಿ ಲಭ್ಯ ಆಗ್ಯದ. ಮತ್ತು ಥೋಡೆ ದಿವಸಲ್ಲೇ ಬಿಡುಗಡೆ ಹಾಕ ಬಸನಗೌಡ್ರದ್ದು CD ಯಾವುದದು ಬಿಡುಗಡೆ ಮಾಡಿದಾಗ ಹೇಳ್ತೀವಿ. ಅದಕ್ಕೆ ಈ ಮಾಧ್ಯಮದ ಮುಖಾಂತರ ನೇರ ಬಸನಗೌಡ್ರಿಗೆ ಹೇಳಕತ್ತೀರಿ ಅಂತೇಳಿ. ಅದೇ ರೀ ಎದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಪ್ರಕಟ ಮಾಡ್ತೀವೋ. ಈಗೇ ಬೇಡ, ನಿಶ್ಚಿತಾರ್ಥ ಆಗಲಿ, ಲಗ್ನಕ್ಕೆ ಡೇಟ್ ಫಿಕ್ಸ್ ಮಾಡೋಣ ಎಲ್ಲ ಒಮ್ಮೆ. ಅಂದ್ರೆ ಹೆಂಗ ಅಡ್ವಾನ್ಸ್ ಎದಕ್ಕೆ ಹೇಳಕತ್ತೀವಿ ಅಂತಂದ್ರೆ ದಸರಾ ಹಬ್ಬದ ದುಷ್ಟರ ಸಂಹಾರ ಆಗುದು ದಿವಸ ಸರ್ ಎಂತದೈತಿ ಅದು ನೋಡ್ರಿ. ಒಂದು ಬಿಡುಗಡೆ ಮಾಡಿದಾಗ ನಿಮ್ಗೆ ಕರ್ದೆ ಬಿಡುಗಡೆ ಮಾಡ್ತೀವೋ, ನಮ್ಮಲ್ಲಿ ಲಭ್ಯ ಆಗ್ಯದ ಅಷ್ಟೇ ಸೂಚನೆ. ರಾಜಕೀಯ ಮಾಡಬೇಕು, ಇಲ್ಲದಿದ್ದರೆ ಬಿಡುಗಡೆ ಖಚಿತ. ಗ್ಯಾರಂಟಿ 6ನೇ ಗ್ಯಾರಂಟಿ ಬಿಡುಗಡೆ ಖಚಿತ. ಬ್ಲ್ಯಾಕ್ ಮೇಲ್ ಇಲ್ರಿ, ನಿಮ್ಗೆ ಹಂಗೆ ಅನ್ಸಿಲ್ಲ. ಹಾಗಿದ್ರೆ ಗೌಡ್ರಿಗೆ ಮಾಧ್ಯಮದವರು ನಾಳೆ ಲೆಟ್ ಮಿ ಕಂಪ್ಲೀಟ್ ಇಲ್ರಿ, 1 ಮಿನಿಟ್ ಲೆಟ್ ಮಿ ಕಂಪ್ಲೀಟ್. ನೀವು ಪ್ರಶ್ನೆ ಕೇಳಿದ ಬೆಳಗ್ಗೆ ಉತ್ತರನೂ ಪಡೆಯುವಂಥ ಸಾಮರ್ಥ್ಯ ಬೇಕಲ್ಲ ನಿಮ್ಗೆ. ನಾಳೆ ನಮ್ಮ ಹೆಬ್ಬುಲಿಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕೇಳ್ರಿ, ಗೌಡ್ರ ಅದನ್ನಿಷ್ಟೇ ತೆರವುಗೊಳಿಸ್ರಿ ಅಥವಾ ಕೇಸ್ ವಿಡ್ರಾಲ್ ಮಾಡ್ಕೋರಿ, ಯಾವ CD ಅದನ್ನು ನೋಡ್ತೀವಿ ಅಂತೇಳಿ. ಬ್ಲ್ಯಾಕ್ ಮೇಲರ್ ರೀ, ಅವರು ಇಷ್ಟೇ ತಂದಾರ, ನಾ ತಂದೀನಿ ಸರ್. ನೋಡ್ರಿ,
ಬಿಡುಗಡೆ ಮಾಡಲಿಕ್ಕೆ ತಡೆಯಾಜ್ಞೆ ಇದೆ, ತಂದವರು ಗೌಡ್ರು. ಅದೇ ಅವ್ರದ್ದು ಏನು ಇಷ್ಟೇ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಿದೆ ವಿಷಯ. ಬಾಗಲ ಮನೆಗೆ ಎರಡು ಇರ್ತಾವ, ಒಂದು ಮುಂಬಾಗಲದ ಒಂದು ಹಿಂಬಾಗಲದ. ಈಗ ಯಾವ ಬಾಗಲದೊಳಗೆ ಗದ್ಲಾಗ್ಯದ ಅನ್ನೋದು ಅವ್ರು ತಂದಾರ ಇಷ್ಟೇ. ಈಗ ಮುಂಬಾಗಲ್ಕಾಗ್ಯದು, ಹಿಂಬಾಗಲ್ ಮನೆಗೆ ಬಾಗಿಲು ಎರಡದಾವ. ಭಾಳ ಮಂದಿದ ಒಂದೊಂದು ಮಾಡಿದ್ವಿ. ನಮ್ಮ ಪೆಟ್ಗಾಗ ಹಾವು ತಂದೆವು, ಈಗ ಒಂದೊಂದು ಹಾವು ಬಿಡ್ತೇವೆ. ಅವ್ರದ್ದು ಇಷ್ಟೇ ಬೇರೆ ಅದ. ಇದು ಅವ್ರಿಗೆ ಕೇಳ್ಬೇಕದು, ನಮ್ಗೆ ಗೌಡ್ರದ್ದು ಹೇಳೋದು ಅಷ್ಟೇ ಅದ. ಯಾಕಂದ್ರೆ ನಮ್ಮ ನಾಯಕರದಾರ, ಬಸನಗೌಡರು ನಮ್ಮ ನಾಯಕರದಾರ. ಇಲ್ಲ, ಕಚ್ಚು ಹಾವು ಅದಾವ. ಕಚ್ಚು ನಾವು ಯಾಕೆ ಇಟ್ಟಿದ್ದೀವಿ ಅಂತಂದ್ರೆ, ನಾವು ಸಾಮರಸ್ಯ ಕೆದಡಬಾರ್ದು ಅಂತೇಳಿ ಇಟ್ಟಿದ್ದೆವು. ಅನಿವಾರ್ಯತೆ ಬಂದಾಗ ದುಷ್ಟರ ಸಂಹಾರ ಮಾಡಾಕ ದುರ್ಗಾ ಮಾತಾ ಇಳಿಬೇಕಾಕ ದಸರಾ ಹಬ್ಬ ಆಚರಣೆ ಮಾಡ್ಬೇಕಾಗ್ತದೆ.